ಕರ್ನಾಟಕ ರಾಜ್ಯದ 1,26,00,000 ಮಹಿಳೆಯರ ಖಾತೆಗೆ 26ನೇ ಕಂತಿನ ಗೃಹಲಕ್ಷ್ಮಿ ಬಿಡುಗಡೆಯಾಗಿ ಪ್ರತಿಯೊಬ್ಬ ಗೃಹಿಣಿಯ ಖಾತೆಗೆ 52,000 ರೂಪಾಯಿ ದುಡ್ಡು ನಮ್ಮ ಸರ್ಕಾರದ ವತಿಯಿಂದ ಬಿಡುಗಡೆ ಆದಕ್ಕೋಸ್ಕರ ಹುಬ್ಬಳ್ಳಿ ನಗರದ ವಿವಿಧ ವಾರ್ಡ್ಗಳಿಗೆ ನಾವು ತೆರಳಿ ಮಹಿಳೆಯರನ್ನ ಭೇಟಿಯಾಗಿ ಅವ್ರಿಗೆ ಅಭಿನಂದನೆ ಸಲ್ಲಿಸುವಂಥ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. 2023ರ ಚುನಾವಣೆ ಸಂದರ್ಭದಲ್ಲಿ ನಾವು ಮನೆಗಳಿಗೆ ತೆರಳಿ ಗ್ಯಾರಂಟಿ ಕಾರ್ಡನ್ನು ಕೊಟ್ಟಿದ್ವಿ. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಒಂದನೇ ದಿನವೇ ಪಂಚ ಗ್ಯಾರಂಟಿಯನ್ನು ಅನುಷ್ಠಾನಕ್ಕೆ ತಂದು ಇಡೀ ವಿಶ್ವದಲ್ಲಿ 500 ಕೋಟಿಗೂ ಜಾಸ್ತಿ ಉಚಿತ ಟಿಕೆಟನ್ನು ಕೊಟ್ಟಂಥ ಕರ್ನಾಟಕ ರಸ್ತೆ ಸಾರಿಗೆ ನಿಗಮಕ್ಕೆ ವಿಶ್ವ ದಾಖಲೆ ಇವತ್ತು ದೊರಕಿದೆ. ಅದೇ ರೀತಿ ಅನ್ನಭಾಗ್ಯ ಕಾರ್ಯಕ್ರಮದಿಂದ ಪ್ರತಿ ವ್ಯಕ್ತಿಗೆ 10 kg ಅಕ್ಕಿ ಕೊಡೋದಿರ್ಬೋದು. ಈ ವರ್ಷದಿಂದ ಈ ತಿಂಗಳದಿಂದ 70 ವಯಸ್ಸಾದ ಯಜಮಾನರಿಗೆ ಮನೆ ಬಾಗಿಲಿಗೆ ರೇಷನ್ ಕೊಡುವಂಥ ಕಾರ್ಯಕ್ರಮ ನಮ್ಮ ಸರ್ಕಾರ ಇಟ್ಕೊಂಡಿದೆ. ಬರೋ ದಿನಗಳಲ್ಲಿ ಇಂದಿರಾ ಕಿಟ್ ಬಿಡುಗಡೆ ಆಗಿದ್ದು ದವಸ ಧಾನ್ಯ, ಉಪ್ಪು, ಎಣ್ಣೆಯೊಂದಿಗೆ ರಾಜ್ಯದ ಬಡ ಜನತೆಗೆ ಹಸು ನೀಗಿಸುವಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಇನ್ನು ಮನೆಗೆ ಉಚಿತ ಕರೆಂಟ್ ಕೊಡುವಂಥ ಕಾರ್ಯಕ್ರಮ ಇರ್ಬೋದು. ಅದೇ ರೀತಿ ಪಂಚ ಗ್ಯಾರಂಟಿಗಳನ್ನು ಸಂಪೂರ್ಣವಾಗಿ ಅನುಷ್ಠಾನಕ್ಕೆ ತಂದಕ್ಕೋಸ್ಕರ ಇಡೀ ಹುಬ್ಬಳ್ಳಿ ಸೆಂಟ್ರಲ್ ವಿಧಾನಸಭಾ ಮತಕ್ಷೇತ್ರದಲ್ಲಿ ನಾವು 30 ದಿನಗಳ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೀವಿ. ಇವತ್ತು 7ನೇ ದಿನ ಯಶಸ್ವಿಯಾಗಿ ಸುಮಾರು 7-8 ಸಾವಿರ ಮನೆಗಳಿಗೆ ನಾವು ತಲುಪಿದ್ದೀವಿ. ಬಂದಲ್ಲೆಲ್ಲ ಹೆಣ್ಮಕ್ಳು ಕೈ ಹಿಡ್ಕೊಂಡು ಒಳಗೆ ಕರ್ಕೊಂಡೋಗಿ ಈ ವಾಷಿಂಗ್ ಮಷೀನು, ಫ್ರಿಜ್ಜು, TV ಗೃಹಲಕ್ಷ್ಮಿ ದುಡ್ಡಿಂದ ತೊಗೊಂಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಕೆಲವೊಂದಿಷ್ಟು ಕಡೆ ಜನ ಭಾವುಕರಾಗಿ ಇದ್ದ ಸಾಲ ಹರ್ಕೊಂಡಿವಂತಾರೆ. ಒಂದಿಷ್ಟು ಜನ ಮಕ್ಕಳು ವಿದ್ಯಾಭ್ಯಾಸಕ್ಕೆ ದುಡ್ಡನ್ನು ಉಪಯೋಗಿಸುವಂತಾರೆ. ಒಂದಿಷ್ಟು ಜನ ಅದರಲ್ಲಿ ಹೆಣ್ಮಕ್ಳು ಮದುವೆ ಮಾಡಿವಂತಾರೆ. ಒಟ್ಟಾರೆ ಜನಪ್ರಿಯವಾಗಿ ಕಾಂಗ್ರೆಸ್ ಗ್ಯಾರಂಟಿ ಹುಬ್ಬಳ್ಳಿ ಸೆಂಟ್ರಲ್ ಕ್ಷೇತ್ರದಲ್ಲಿ ನಡೀತಾ ಇದೆ. ಇದೇ ರೀತಿ ರಾಜ್ಯದಲ್ಲೂ ಕೂಡ ಒಂದು ಯಶಸ್ವಿ ಕಾರ್ಯಕ್ರಮ ಆಗಿದೆ ಅಂತ ನಾನು ಭಾವಿಸ್ತೀನಿ. ಬಿಜೆಪಿಯವರು ನಾವು ಗ್ಯಾರಂಟಿ ಕಾರ್ಡ್ನ ಕೊಡ್ಬೇಕಾದ್ರೆ ಕಾಂಗ್ರೆಸ್ ಅವರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರು. ಇವತ್ತು ಗ್ಯಾರಂಟಿ ಯಶಸ್ವಿ ಆದಾಗ ಅದರ ವಿರುದ್ಧ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಭಾರತೀಯ ಜನತಾ ಪಾರ್ಟಿಯವರು ಒಟ್ಟಾರೆ ಸೂಟ್ ಬೂಟು, ಶ್ರೀಮಂತರು, ಸ್ಥಿತಿಕರು, ಅದಾನಿ ಅಂಬಾನಿ ಜೊತೆ ಇರೋರು. ಕಾಂಗ್ರೆಸ್ ಪಕ್ಷ ಬಡವರು, ದೀನದಲಿತರು, ಆರ್ಥಿಕವಾಗಿ ಹಿಂದುಳಿದಂಥ ಜನರ ಜೊತೆ ಇರುವಂಥ ಪಕ್ಷ ಯಾವುದಾದ್ರೂ ಇದ್ದರೂ ಅದು ಕಾಂಗ್ರೆಸ್ ಪಕ್ಷ. ಪ್ರತಿ ಜನ ಸ್ವಯಂ ಪ್ರೇರಿತವಾಗಿ ನಾವೆಲ್ಲೆಲ್ಲಿ ಹೋಗ್ತಾ ಇದ್ದೀವಿ, ಹೊರಗೆ ಬಂದು ನಮ್ಮ ಜೊತೆ ಮನೆಗೆ ತೆರಳಿ ಒಂದು ಯಶಸ್ವಿಯಾದಂಥ ಈ ಪಾದಯಾತ್ರೆ ನಡೀತಾ ಇದೆ. ಇವತ್ತು 7ನೇ ದಿನದ ಪಾದಯಾತ್ರೆ ಐತ್ರಿ. 25 ವಾರ್ಡ್ಗಳು ಇರೋದ್ರಿಂದ ಸುಮಾರು 30 ದಿನಗಳ ಕಾಲ ಈ ಪಾದಯಾತ್ರೆ ಕಂಟಿನ್ಯೂಸ್ ಆಗಿ ನಾನ್ ಸ್ಟಾಪ್ ಆಗಿ ನಡೀತದೆ. ಏನ್ರಿ ಎಲ್ಲ ಈಗ ನೋಡ್ರಿ, ಇವತ್ತು 7ನೇ ವಾರ್ಡ್ ರೀ ಇದೆ. ಈ ರೀತಿ ಇನ್ನೂ 25 ವಾರ್ಡ್ ಹೋಗಿ 7 ವಾರ್ಡ್ ತೆಗೆದ್ರೆ 18 ವಾರ್ಡ್ ಉಳಿತಾವೆ. ಹಬ್ಬದ ವಾತಾವರಣ ಐತ್ರಿ. ನೋಡ್ರಿ, ಎಲ್ಲಿ ಹೋದ್ರು ಜನ ನೀವು ನುಡಿದಂತೆ ನಡೆದಿರಿ. ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ಏನು ಮಾತು ಕೊಟ್ಟಿದ್ರು ಆ ಮಾತಿನ ಪ್ರಕಾರ ನಡೆದಿರಿ ಅಂತೇಳಿ ನಮಗೆ ಅಭಿನಂದನೆ ಸಲ್ಲಿಸ್ತಾರೆ. ನಾವು ಅವ್ರಿಗೆ ಧನ್ಯವಾದಗಳನ್ನ ಸಲ್ಲಿಸಿ ಮುಂದುವರಿತಾ ಇದ್ದೀವಿ. ಬರ್ತಾರೋ ಸರ್ಕಾರಿ ಕಾರ್ಯಕ್ರಮಕ್ಕೆ ನಾವು ಮಾಡ್ತಾ ಇರೋದು ಪಾದಯಾತ್ರೆ. ಥ್ಯಾಂಕ್ ಯು.